ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನವನ್ನು ನೀವು ಕಾಣಬಹುದಾಗಿದೆ. ಇದು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಮೇಲ್ಸುಂಗ. ಇದು ಎಲ್ಲಿ ಬರುತ್ತೆ ಅಂದರೆ ಯಡೂರು ಭಾಗದಲ್ಲಿ ಬರುತ್ತೆ. ವರಾಹಿ ಹಿನ್ನೀರಿನ ಬ್ರಿಡ್ಜ್ ದಾಟಿದ ನಂತರ ಬರುವಂತಹ ದೇವಸ್ಥಾನ ಇದಾಗಿದೆ. ಇದು ಒಂದು ಕಾಡಿನ ಮಧ್ಯಭಾಗದಲ್ಲಿ ಸಿಗುವಂತಹ ದೇವಸ್ಥಾನ. ಇದು ಮೂಲ ದೇವಸ್ಥಾನ ಅಲ್ಲ. ಇದೇ ವಿಡಿಯೋದಲ್ಲಿ ಕೊನೆಯ ಭಾಗದಲ್ಲಿ ನೀವು ಮೂಲ ದೇವಸ್ಥಾನವನ್ನು ನೋಡಬಹುದು. ಈ ಒಂದು ದೇವಸ್ಥಾನ ತುಂಬಾ ಚೆನ್ನಾಗಿದೆ. ಹಾಗೆಯೇ ನಿಸರ್ಗದಲ್ಲಿ ಈ ಮಧ್ಯಭಾಗದಲ್ಲಿ ಇರುವಂತಹ ದೇವಸ್ಥಾನ ಆಗಿರೋದ್ರಿಂದ ಕಾಮಾಗಿ ತುಂಬ ಇಂಪಾದ ಪಕ್ಷಿಗಳ ಕೂಗನ್ನು ನೀವು ಕೇಳಬಹುದು. ತಣ್ಣಗಿರುವಂತಹ ಒಂದು ವಾತಾವರಣ ಈ ದೇವಸ್ಥಾನದಲ್ಲಿ ಯಾವಾಗಲೂ ಇರುತ್ತೆ. ನಿಮ್ಮ ಮನಸ್ಸಿಗೆ ತುಂಬ ಇಷ್ಟವಾಗುತ್ತೆ. ದೇವಸ್ಥಾನ ಮಾತ್ರ ತುಂಬಾ ಚೆನ್ನಾಗಿದೆ. ಹಾಗೆಯೇ ದಸರಾ ಟೈಮ್ನಲ್ಲಿ ಈ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿರುವಂತಹ ಫಂಕ್ಷನ್ಸ್ಗಳೆಲ್ಲ ನಡೀತಾ ಇರುತ್ತೆ. 9 ದಿನವೂ ತುಂಬ ಚೆನ್ನಾಗಿರುವಂತಹ ಕಾರ್ಯಕ್ರಮಗಳು ನಡೀತಾ ಹೋಗುತ್ತೆ. ಹಾಗೆ ನೋಡಿ, ದೇವರು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಲ್ವಾ. ಹಾಗೆ ಇದು ನೋಡಿ, ಇದು ಮೂಲ ದೇವಸ್ಥಾನ. ಈ ಮೂಲ ದೇವಸ್ಥಾನಕ್ಕೆ ಕೂಡ ನಾವು ನೋಡ್ಕೊಂಬರ್ಬೋದು. ಅದೇ ಸ್ವಲ್ಪ ಹತ್ತಿರದಲ್ಲಿ ಇರುವಂತಹ ಈ ಮೂಲ ದೇವಸ್ಥಾನ ಹತ್ರ ನಾವು ಹೋಗೋಣ. ಈ ಹೋಗೋ ದಾರಿ ಕೂಡ ತುಂಬ ಚೆನ್ನಾಗಿದೆ. ನೀವು ಬೈಕಲ್ಲಾದರೂ ಹೋಗ್ಬೋದು, ಕಾರಲ್ಲಾದರೂ ಹೋಗ್ಬೋದು, ಹಾಗೆ ನಡ್ಕೊಂಡು ಹೋಗ್ಬೋದು. ಮುಂಚೆ ಎಲ್ಲ ತೆಪ್ಪದಲ್ಲಿ ಎಲ್ಲ ಹೋಗ್ತಾ ಇದ್ರಂತೆ, ಬಟ್ ಈಗ ರೋಡ್ ಕೂಡ ಆಗಿದೆ. ತುಂಬ ಚೆನ್ನಾಗಿದೆ. ಆ ದೇವಸ್ಥಾನಕ್ಕೆ ಟಾರ್ ರೋಡ್ ಆಗಿದೆ, ಬಟ್ ಈ ಮೂಲ ದೇವಸ್ಥಾನಕ್ಕೆ ಇನ್ನೂ ಟಾರ್ ರೋಡ್ ಆಗಿಲ್ಲ. ಹಾಗಾಗಿ ನಾವು ಸ್ವಲ್ಪ ದೂರದ ಮಟ್ಟಿಗೆ ನಾವು ಕಾರಲ್ಲಿ ಹೋಗ್ಬೋದು. ಹಾಗೆಯೇ ಬೈಕ್ ಕೂಡ ಅಲ್ಲಿ ಹೋಗುತ್ತೆ. ಆಮೇಲಿಂದ ಸ್ವಲ್ಪ ನಡ್ಕೊಂಡು ಹೋಗಬೇಕಾಗತ್ತೆ. ಸ್ವಲ್ಪ ದೂರ ಅಷ್ಟೇ ನಡೆಯೋದು, ಜಾಸ್ತಿ ನಡೆಯೋದಿಲ್ಲ. ಆರಾಮಾಗಿ ಹೋಗ್ಬೋದು, ಫ್ಯಾಮಿಲಿ ಹೋಗ್ಬೋದು. ತುಂಬ ಜನ ಬರ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಆ ದೇವಸ್ಥಾನಕ್ಕೆ ಬಂದಾದಮೇಲೆ ಇಲ್ಲೂ ಕೂಡ ಹೋಗಿ ಬನ್ನಿ. ತುಂಬ ಚೆನ್ನಾಗಿರೋ ವಾತಾವರಣ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಈ ಕಾಡು ಮಧ್ಯದಲ್ಲಿ ಆ ಅಮ್ಮ ನೆಲೆಸಿದ್ದಾರೆ ಅಂದರೆ ಎಷ್ಟು ತುಂಬ ಚೆನ್ನಾಗಿದೆ ಅಂತ ಅನಿಸುತ್ತೆ. ಅದು ನೋಡಲಿಕ್ಕೆ ಒಂಥರ ರೋಮಾಂಚನವಾಗುತ್ತೆ. ಈ ಒಂದು ಸ್ಥಳ ತುಂಬಾ ರೋಮಾಂಚನ ಆಗುತ್ತೆ. ಅದು ನೀವು ಮಳೆಗಾಲದಲ್ಲಿ ನಾವು ಹೋಗಿರೋದ್ರಿಂದ ಈ ಥರ ಸ್ವಲ್ಪ ಇನ್ನೂ ನೋಡಲಿಕ್ಕೆ ಚೆಂದ ಅನಿಸ್ತಾ ಇದೆ. ಬಟ್ ಅಲ್ಲಿ ಹೋಗಿ ನೋಡಿದ್ರೆ ಇನ್ನೂ ತುಂಬಾ ರೋಮಾಂಚನ ಆಗುತ್ತೆ. ಅಂಥ ಒಳ್ಳೆಯ ಸ್ಥಳದಲ್ಲಿ ಅಮ್ಮನವರು ನೆಲೆಸಿದ್ದಾರೆ. ಅಮ್ಮನವರು ತುಂಬಾ ಶಕ್ತಿಶಾಲಿ. ಏನಾದರೂ ಅಂದ್ಕೊಂಡ್ರೆ ಅದು ನಡಿಲಿಕ್ಕೆ ಅಷ್ಟು ಹೆಲ್ಪ್ ಮಾಡ್ತಾರೆ. ತುಂಬಾ ಶಕ್ತಿಶಾಲಿಯಾಗಿರುವಂಥ ಒಂದು ದೇವಸ್ಥಾನ ಇದು. ಆ ಕಡೆ ಭಾಗದಲ್ಲಿ ಹೋಗಿದ್ದರೆ ಈ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಣ್ಕಾಯಿ ಮಾಡಿಸ್ಕೊಂಬನ್ನಿ ಅಂತ ಕೇಳ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಷ್ಟೇ ಸಣ್ಣ ಹುಳದ ಸೌಂಡ್ ಅದ. ಫಾಸ್ಟ್ ನಮಸ್ಕಾರ ಮಾಡೋಣ, ನಡ್ಕೊಂಬಿಡೋಣ, ನಮಸ್ಕಾರ ಮಾಡೋಣ. ಅಮ್ಮ ಏನೋ ಮಾಡೋಣ.